ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಶುರು ಮಾಡೋದಕ್ಕೆ ಮುಂಚೆ ಹೊಸ ವರ್ಷ, ನಮ್ಮ ಭಾರತದ ಪ್ರಕಾರ ಹೊಸ ವರ್ಷ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಹೊಸ ವರ್ಷಕ್ಕೆ ಹಾಡು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ನೀವೆಲ್ಲ ಕೇಳಿದ್ದೀರ ಆಲ್ರೆಡಿ. ಕೇಳಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಡುಗಳಿಂದ ಪರಿವರ್ತನೆ ಅನ್ನೋ ಒಂದು ಸೆಗ್ಮೆಂಟ್ ಇದೆ, ಪ್ಲೇ ಲಿಸ್ಟ್ ಇದೆ, ಹೋಗಿ ನೋಡಿ. ಆ್ಯಂಡ್ ಹಾಡುಗಳಿಂದ ಕೂಡ ನಾವು ಪರಿವರ್ತನೆನ ತರ್ತಾ ಇದ್ದೀವಿ. ಅಂದರೆ ಪುಸ್ತಕಗಳಿಂದ ಪರಿವರ್ತನೆ, ಹಾಡುಗಳಿಂದ ಪರಿವರ್ತನೆ ಅಂತ ಬರ್ತಾ ಇದೆ. ನಾವೆಲ್ಲ ತುಂಬ ಶ್ರೀಮಂತರಾಗೋಣ, ಒಳ್ಳೊಳ್ಳೆ ಕೆಲಸಗಳಿಗೆ ನಮ್ಮ ಸಮಯವನ್ನು, ನಮ್ಮ ಹಣವನ್ನು ಬಳಸ್ಕೊಳ್ಳೋಣ. ಹಾಗೆ ನಾವು ಕೆಟ್ಟದ್ದೇನು ನಡೀತಾ ಇರುತ್ತೆ ಅದನ್ನು ಸ್ಟೇಟಸ್ ಹಾಕ್ಕೊಳ್ಳೋದು, ಅದನ್ನು ಶೇರ್ ಮಾಡೋದು ಬೇಡ. ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ, ಜಗತ್ತಲ್ಲಿ ನಡೀತಿರೋ ಒಳ್ಳೆದ್ರ ಬಗ್ಗೆ ತೋರಿಸೋಣ. ಆ್ಯಂಡ್ ನಾವೆಲ್ಲರೂ ಶ್ರೀಮಂತರಾಗೋಣ, ನಾವೆಲ್ಲರೂ ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋಣ. ಈ ದೃಢ ಸಂಕಲ್ಪ ಈ ಯುಗಾದಿ ಹಬ್ಬದ ದಿನ ಮಾಡೋಣ ಅಲ್ವಾ. ಈ ಹಬ್ಬ ನಮ್ಮೆಲ್ರಿಗೂ ಒಂದು ಸಂಕಲ್ಪನ ತರಲಿ. ಭಗವಂತನ ಹತ್ರ ಕೇಳ್ಕೊಳ್ಳಿ, ನಮ್ಮ ಈ ಒಂದು ವರ್ಷದಿಂದ ನಾನು ನನ್ನ ಜೀವನದಲ್ಲಿ ಜ್ಞಾನ, ಧ್ಯಾನ, ಆಧ್ಯಾತ್ಮ, ಆಮೇಲೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಔದ್ಯೋಗಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯವನ್ನು ನಾನು ಕಾಪಾಡ್ಕೊಳ್ತೀನಿ. ನಾನು ಪ್ರಬುದ್ಧಳಾಗ್ತೀನಿ, ನಾನು ಜ್ಞಾನವನ್ನು ಪಡಿತೀನಿ, ನಾನು ಶ್ರೀಮಂತಳಾಗ್ತೀನಿ ಅಂತ ನೀವು ಎಲ್ಲರೂ ನಮಸ್ತೆ. ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ನಂಗೆ ತುಂಬ ಇಷ್ಟ, ಹಾಗೆ ಇದೆಲ್ಲ ಚಾಪ್ಟರ್ ಹೆಸರು ನಂಗೆ ತುಂಬ ಇಷ್ಟ ಆಯಿತು ಈ ಚಾಪ್ಟರು. ಆ್ಯಂಡ್ ಇದು ಈ ಬುಕ್ಕಿನಲ್ಲಿ ನಾನು ಓದ್ತಾ ಇರುವಂತಹ ಕೊನೆಯ ಚಾಪ್ಟರ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಶುರು ಮಾಡೋದಕ್ಕೆ ಮುಂಚೆ ಹೊಸ ವರ್ಷ, ನಮ್ಮ ಭಾರತದ ಪ್ರಕಾರ ಹೊಸ ವರ್ಷ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಹೊಸ ವರ್ಷಕ್ಕೆ ಹಾಡು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ನೀವೆಲ್ಲ ಕೇಳಿದ್ದೀರ ಆಲ್ರೆಡಿ. ಕೇಳಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಡುಗಳಿಂದ ಪರಿವರ್ತನೆ ಅನ್ನೋ ಒಂದು ಸೆಗ್ಮೆಂಟ್ ಇದೆ, ಪ್ಲೇ ಲಿಸ್ಟ್ ಇದೆ, ಹೋಗಿ ನೋಡಿ. ಆ್ಯಂಡ್ ಹಾಡುಗಳಿಂದ ಕೂಡ ನಾವು ಪರಿವರ್ತನೆನ ತರ್ತಾ ಇದ್ದೀವಿ. ಅಂದರೆ ಪುಸ್ತಕಗಳಿಂದ ಪರಿವರ್ತನೆ, ಹಾಡುಗಳಿಂದ ಪರಿವರ್ತನೆ ಅಂತ ಬರ್ತಾ ಇದೆ. ಹಾಗಾಗಿ ನೀವು ನ್ಯೂ ಇಯರ್ ಸಾಂಗ್ನ ಕೂಡ ನೋಡ್ಬೋದು. ಹುಟ್ಟಿದ್ರೂ ನಾವು ಮಿಡಲ್ ಕ್ಲಾಸ್ ಹೌಸಲ್ಲಿ ಬೆಳಿಬೇಕು ಅನ್ನೋ ಡ್ರೀಮ್ ಇರಬೇಕು ಹಾರ್ಟಲ್ಲಿ ಅಂತ ಹೇಳಿ ಒಂದು ಹಾಡು ಮಾಡಿದ್ವಿ. ಅದು ಕೂಡ ತುಂಬ ಜನ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದನ್ನು ನೋಡಿ. ಆ್ಯಂಡ್ ಎಲ್ಲ ಹಾಡುಗಳನ್ನು ಕೇಳಿ. ಶಿವರಾತ್ರಿ ಹಾಡಾಗಿರ್ಬೋದು, ಅಥವಾ ವುಮೆನ್ಸ್ ಡೇ ಹಾಡು, ಹೆಣ್ಣು ಎಂದು ನೀನು ನನ್ನ ಜರಿಬೇಡ ಅದಾಗಿರ್ಬೋದು, ಎಲ್ಲ ಹಾಡು ಕೇಳಿ. ಸಂಕ್ರಾಂತಿ ಆಗಿರ್ಬೋದು. ಆ್ಯಂಡ್ ಪ್ರತಿಯೊಂದಕ್ಕೂ ಕೂಡ ಮೀನಿಂಗ್ ನಾನು ಆ್ಯಡ್ ಮಾಡಿ ಕೊಟ್ಟಿದ್ದೀನಿ. ಏನು ಹೇಳಲಿಕ್ಕೆ ಸಾಧ್ಯ ಆ ಥರ ಲಿರಿಕ್ಸ್ನ ನಾನು ಬರೆದಿದ್ದೀನಿ. ನಾನೇನು ಲಿರಿಕ್ಸಲ್ಲಿ ತುಂಬ ಸಖತ್ತಾಗಿ ಬರೆಯೋಕ್ಕೆ ನಂಗೆ ಬರಲ್ಲ. ಬಟ್ ನಾನೇನು ಟ್ರೈನಿಂಗ್ಸ್ಗಳನ್ನು ಕೊಡ್ತೀನಿ, ಯಾವ ವಿಚಾರವನ್ನು ಹೇಳಬೇಕು ಅಂತ ಬಯಸ್ತೀನಿ, ಅದನ್ನು ಹಾಡಿನ ರೂಪದಲ್ಲಿ ಮಾಡಿದ್ದೀನಿ ಅಷ್ಟೇ. ದಯವಿಟ್ಟು ಚೆನ್ನಾಗಿರಲಿ, ಚೆನ್ನಾಗಿಲ್ಲದೆ ಇರಲಿ, ಆ ಮೀನಿಂಗ್ ನಿಮಗೆ ಪರಿವರ್ತನೆ ಕೊಡುತ್ತೆ ಅಂದರೆ ನೋಡಿ. ಆ್ಯಂಡ್ ಯುಗಾದಿ ಇವತ್ತು, ಆ ಯುಗಾದಿಗೆ ಹೊಸ ವರ್ಷ ಬಂದಿದೆ, ಹೊಸ ಹರುಷ ತಂದಿದೆ ಅನ್ನೋ ಒಂದಿದ್ರಲ್ಲಿ ನಾವು ಕೂಡ ಹೇಗೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕು, ಪ್ರಕೃತಿಯ ಥರ ನಾವು ಆವಾಗವಾಗ ಪ್ರಕೃತಿಗೆ ತಕ್ಕಂತೆ ನಾವು ಬದಲಾಗಬೇಕು ಅನ್ನೋದು ಆ ಒಂದು ಹಾಡಲ್ಲಿದೆ. ಕೇಳಿಸ್ಕೊಳ್ಳಿ. ಹಾಗೆ ಇವತ್ತು ಯುಗಾದಿ ಹಬ್ಬದ ಈ ಬುಕ್ಕು ಈ ಬುಕ್ಕಲ್ಲಿ ನಾನು ಓದ್ತಾ ಇರುವಂತಹ ಕೊನೆಯ ಚಾಪ್ಟರ್. ಇನ್ನು ಮಿಕ್ಕಿದ ಚಾಪ್ಟ್ರೆಲ್ಲ ನಾನು ಮುಂಚೆನೇ ಓದಿದ್ದೆ ಯಾವ್ಯಾವ ಚಾಪ್ಟರ್ ಇದೆ ಅಂತ. ಸೊ ಕೊನೆಯದಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಚಾಪ್ಟರ್, ಒಂದು ಪವರ್ಫುಲ್ ಚಾಪ್ಟರ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದು ಯಾವುದು ಅಂದರೆ ಒಳಿತಿಗೆ ಶಕ್ತಿ ಬರಲಿ. ಈ ಯುಗಾದಿ ಹಬ್ಬದಿಂದ ಎಲ್ಲ ಸಂಕಲ್ಪ ಮಾಡಿ ಒಳ್ಳೆಯದೇನೆಲ್ಲ ಇದೆ ಪ್ರಪಂಚದಲ್ಲಿ ಅದಕ್ಕೆ ಹೆಚ್ಚು ಶಕ್ತಿ ಬರಲಿ ಅಂತ ಪ್ರೇ ಮಾಡಿ, ಎಲ್ಲ ಒಳ್ಳೆಯದಕ್ಕೂ ಶಕ್ತಿ ಕೊಡಿ, ಒಳ್ಳೆಯದಕ್ಕೋಸ್ಕರ ಹೋರಾಟ ಮಾಡೋಣ. ಅದು ಹೇಗೆ ಅಂತ ಇದರಲ್ಲಿ ನೋಡೋಣ. ಓಕೆ. ಹಾಂ, ಕೆಟ್ಟವರು ಪ್ರಬಲರಾಗಬಾರ್ದು. ಕೆಟ್ಟವರು ಅಂತ ಏನಿರ್ತಾರೆ ಅವರು ಪ್ರಬಲರಾಗಬಾರ್ದು. ಅದು ಲೋಕಕ್ಕೆ ಕೆಡುಕು. ಒಳ್ಳೆಯ ಮನಸ್ಸಿಲ್ಲದವರಿಗೆ ಅಧಿಕಾರ ಸಿಕ್ಕರೆ ಸಾಮಾನ್ಯರಿಗೆ ಕಷ್ಟ. ಒಳ್ಳೆಯ ಮನಸ್ಸಿಲ್ಲದಿರೋರ ಕೈಗೆ ಅಧಿಕಾರ ಹೋಗಬಾರ್ದು. ಅವರು ದುರ್ಬಲರನ್ನು ಹಿಂಸಿಸ್ತಾರೆ, ಒಳ್ಳೆಯವರನ್ನು ಇಲ್ಲದಂತೆ ಮಾಡ್ತಾರೆ. ಕೆಟ್ಟವರ ಕೈಲಿ ನಾವು ಅಧಿಕಾರ
ಕೊಟ್ಬಿಟ್ರೆ ಒಳ್ಳೆಯವರೇ ಇಲ್ಲದೆ ಇರೋ ಥರ ಮಾಡ್ತಾರೆ. ಹಾಗಾಗಿ ಬದುಕಿರುವಷ್ಟು ಕಾಲ ಉಳಿದವರ ಬದುಕನ್ನು ಅವರು ಪ್ರಾಬ್ಲಮ್ ತಂದುಬಿಡ್ತಾರೆ. ಐಶ್ವರ್ಯ, ಅನುಕೂಲ, ಅಧಿಕಾರ ಇವು ಯಾವುದು ಅವರಿಗೆ ಸಿಗಬಾರ್ದು. ಕೆಟ್ಟವ್ರ ಹತ್ರ ಇದು ಯಾವುದೂ ಹೋಗಬಾರ್ದು. ಅದಕ್ಕಾಗೆ ತಂತ್ರ ಮಾಡಬೇಕಾಗಿ ಬರಬಹುದು, ನಾವು ತಲೆ ಉಪಯೋಗಿಸೋಕೆ ಬರ್ಬೋದು, ಯುದ್ಧ ಮಾಡೋಕ್ಕೆ ಬರ್ಬೋದು, ಅಥವಾ ನಾವು ಕೂಡ ಏನಾದರೂ ಮಾಡಿ ಪರವಾಗಿಲ್ಲ ಅವರನ್ನು ದುರ್ಬಲ ಮಾಡಬೇಕಾಗಿದೆ. ನಾವೆಲ್ಲ ಒಳ್ಳೆಯವರು. ಅದಕ್ಕೆ ನಾನು ಹೇಳ್ತೀನಿ, ದಯವಿಟ್ಟು ಈ ಯುಗಾದಿ ಹಬ್ಬದಿಂದ ಒಂದು ಸಂಕಲ್ಪ ಮಾಡಿ ನಾವೆಲ್ಲ ತುಂಬ 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 ಶ್ರೀಮಂತರಾಗೋಣ. ಒಳ್ಳೊಳ್ಳೆ ಕೆಲಸಗಳಿಗೆ ನಮ್ಮ ಸಮಯವನ್ನು, ನಮ್ಮ ಹಣವನ್ನು ಬಳಸ್ಕೊಳ್ಳೋಣ. ಹಾಗೆ ನಾವು ಕೆಟ್ಟದ್ದೇನು ನಡೀತಾ ಇರುತ್ತೆ ಅದನ್ನು ಸ್ಟೇಟಸ್ ಹಾಕ್ಕೊಳ್ಳೋದು, ಅದನ್ನು ಶೇರ್ ಮಾಡೋದು ಬೇಡ. ಎಲ್ಲಾದರೂ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಮತ್ತು ಆದಷ್ಟು ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ. ಜಗತ್ತಲ್ಲಿ ನಡೀತಿರೋ ಒಳ್ಳೆದ್ರ ಬಗ್ಗೆ ತೋರಿಸೋಣ. ಆ್ಯಂಡ್ ನಾವೆಲ್ಲರೂ ಶ್ರೀಮಂತರಾಗೋಣ. ನಾವೆಲ್ಲರೂ ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋಣ. ಈ ದೃಢ ಸಂಕಲ್ಪ ಈ ಯುಗಾದಿ ಹಬ್ಬದ ದಿನ ಮಾಡೋಣ ಅಲ್ವಾ. ಈ ಹಬ್ಬ ನಮ್ಮೆಲ್ರಿಗೂ ಒಂದು ಸಂಕಲ್ಪನ ತರಲಿ. ಭಗವಂತನ ಹತ್ರ ಕೇಳ್ಕೊಳ್ಳಿ, ನಮ್ಮ ಈ ಒಂದು ವರ್ಷದಿಂದ ನಾನು ನನ್ನ ಜೀವನದಲ್ಲಿ ಜ್ಞಾನ, ಧ್ಯಾನ, ಆಧ್ಯಾತ್ಮ, ಆಮೇಲೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಔದ್ಯೋಗಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯವನ್ನು ನಾನು ಕಾಪಾಡ್ಕೊಳ್ತೀನಿ. ನಾನು ಪ್ರಬುದ್ಧಳಾಗ್ತೀನಿ, ನಾನು ಜ್ಞಾನವನ್ನು ಪಡಿತೀನಿ, ನಾನು ಶ್ರೀಮಂತಳಾಗ್ತೀನಿ ಅಂತ ನೀವು ಎಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ. ಯಾಕೆ ಒಳ್ಳೆ ಮನಸ್ಸಿದೆ ಅಂದರೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ಅನುಕೂಲಗಳು, ದುಡ್ಡು, ಅಧಿಕಾರ ನಮ್ಮ ಹತ್ರ ಇರಬೇಕು. ನೀವು ಒಳ್ಳೆಯವರೋ ಅಲ್ವೋ ಯೋಚನೆ ಮಾಡಿ. ಖಂಡಿತ ಒಳ್ಳೆಯವರಾಗದೇ ಇದ್ದರೆ ನಮ್ಮ ಚಾನಲ್ನಂತೂ ನೀವು ನೋಡ್ತಾನೆ ಇರಲಿಲ್ಲ, ಇದಂತೂ ಫ್ಯಾಕ್ಟ್. ಓಕೆ, ಸೊ ಇನ್ನು ಮನುಷ್ಯನ ಗುಣಗಳನ್ನ ನಾವು ಅಳವಡಿಸ್ಕೊಳ್ಳೋಣ. ಅದು ಆನ್ ಗೋಯಿಂಗ್ ಪ್ರೊಸೆಸ್. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಆ ಥರದ್ದು ಏನಾದರೂ ಆಗ್ತಿದೆ ಅಂದರೆ ತಂತ್ರ ಮಾಡಿದ್ರೂ ಪರವಾಗಿಲ್ಲ, ಕೆಟ್ಟವ್ರ ಕೈಲಿ ಏನೂ ಸಿಗದೇ ಇರೋ ಥರ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಒಳ್ಳೆ ಕತೆ ಇದೆ. ಶಿವ ಹಾಲಾಹಲವನ್ನು ಕುಡಿದು, ಶಿವ ವಿಷವನ್ನು ಕುಡಿದು ವಿಷ್ಣು ಪರ್ವತಕ್ಕೆ ಬೆನ್ನು ಕೊಟ್ಟು ನಿಂತ್ಕೊಂಡ್ರು. ಓಕೆ, ಆದರೂ ಕೂಡ ಸಮುದ್ರ ಮಂಥನ ಸ್ಟಾಪ್ ಆಗಲಿಲ್ಲ. ಅದು ಕಡಿತಾನೇ ಇತ್ತು. ಸಮುದ್ರ ಕಡಿಯಕ್ಕೆ ಶುರುವಾಯಿತು. ಇನ್ನೊಂದು ರೂಪದಲ್ಲಿ ಕೂರ್ಮನಾಗಿದ್ದ ವಿಷ್ಣು ದೇವತೆಗಳ ಮಧ್ಯದಲ್ಲಿ ನಿಂತು ಸ್ವಸ್ವರೂಪದಲ್ಲಿ ತಾನು ಕಡೆಯಲು ತೊಡಗಿದ. ಅವನು ಅದರಲ್ಲಿ ನಿಂತು ದೇವತೆಗಳ ಪರವಾಗಿ ನಿಂತು ಹೋರಾಟ ಮಾಡ್ದ. ಮತ್ತೆ 1,000 ವರ್ಷಗಳು ಕಳೆದ್ರೂ ಕೂಡ ಈ ಕೆಲಸ ಸ್ಟಾಪ್ ಆಗಲಿಲ್ಲ. ಅಮೃತ ರಾಕ್ಷಸರು ನಮಗೆ ಬೇಕು ಅಂತ, ಈ ಕಡೆ ದೇವತೆಗಳಿಗೆ ಬೇಕು ಅಂತ. ರಾಕ್ಷಸರಿಗೆ ಕೊಡಬಾರ್ದು ಅನ್ನೋ ದೃಷ್ಟಿ ದೇವತೆಗಳಲ್ಲಿ ಇರಲಿಲ್ಲ. ಆದರೆ ರಾಕ್ಷಸರ ಕೈಲಿ ಕೊಟ್ಟರೆ ಏನಾಗತ್ತೆ ಅಂತ ಗೊತ್ತಿತ್ತು. ಅರ್ಥ ಆಯ್ತಾ? ಓಕೆ, ಅದಕ್ಕೆ ನಾವು ಕೆಟ್ಟವರಿಗೆ ಏನು ಕೊಡೋಕ್ಕೆ ಸಿಗದೆ ಇರೋ ಥರ ನೋಡ್ಕೋಬೇಕು. ಕೆಟ್ಟವರು ಒಳ್ಳೆಯವರು ಅಂದರೆ ನಾವು ಭೇದ ಭಾವ ಮಾಡ್ದಂಗೆ ಆಗಲ್ವಾ ಮೇಡಮ್ ಅನ್ನೋ ಅಷ್ಟು ಒಳ್ಳೆಯವರಾಗಬೇಡಿ. ಓಕೆ, ಕೆಟ್ಟವರೇ. ಸೊ ಅದನ್ನು ನಾವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಇನ್ನೊಂದು ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ, ಅಲ್ಲಿ ಮಾತಾಡ್ತೀನಿ. ಇಲ್ಲೆಲ್ಲ ನಾನು ಮಾತಾಡೋಲ್ಲ ಕೆಲವೊಂದು ವಿಚಾರ. ಓಕೆ, ಆಮೇಲೆ ಇಲ್ಲಾಂದರೆ ನನಗೆ ಸುಮಾರು ಪ್ರಶ್ನೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಿ ಕೇಳಬೇಕು ಪ್ರಶ್ನೆ ಅಲ್ಲೇ ಕೇಳಬೇಕು, ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕು. ಹಾಗಾಗಿ ಓಕೆ, ಸೊ ಅದನ್ನು ಕಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವತೆಗಳ ಮಧ್ಯೆ ನಿಂತು ಅವರು ಸ್ಟಾರ್ಟ್ ಮಾಡಿದ್ರು. 1 ವರ್ಷ ಕಳೀತು. ಅದಾದಮೇಲೆ ದಂಡ, ಆಮೇಲೆ ಕಮಂಡಲುಗಳನ್ನು ಹಿಡಿದು ಧನ್ವಂತರಿ ಅಲ್ಲಿಂದ ಮೇಲೆದ್ದು ಬಂದರು. 60 ಕೋಟಿ ಅಪ್ಸರೆಯರು ಹುಟ್ಟಿ ಬಂದರು. ವರುಣನ ಪುತ್ರಿಯಾಗಿ ವಾರುಣೆ ಮೇಲೆದ್ದು ಬಂದರು. ಓಕೆ, ಒಂದು ಏನು ಹೇಳ್ತಾರೆ, ಉಚ್ಛ್ರೈಶ್ರವಸು ಅನ್ನೋ ಒಂದು ಕುದುರೆ ಕೂಡ ಬಂತು. ಕೌಸ್ತುಭವೆನ್ನುವ ಮಣಿಗಳು ಮೇಲೆದ್ದಿ ಬಂತು. ಇಷ್ಟೆಲ್ಲ ಆದ ನಂತರ ಅಮೃತ ಸಿಕ್ತು. ಓಕೆ, ಅದನ್ನು ತಮ್ಮದಾಗಿಸಿಕೊಳ್ಳಲು ಅಲ್ಲಿ ದೊಡ್ಡ ಯುದ್ಧವೇ ನಡೀತು ರಾಕ್ಷಸರು ಮತ್ತು ದೇವತೆಗಳ ನಡುವೆ. ಅದು ಅತ್ಯಂತ ಘೋರವಾಗಿತ್ತು. ಅಪಾರ ಸಂಖ್ಯೆಯ ಕ್ರೂರ ದೈತ್ಯರು ಸತ್ತರು. ಆಗ ವಿಷ್ಣು, ಅದು ಅವ್ರ ಕೈಲಿ ಸಿಕ್ಬಿಡ್ತು, ರಾಕ್ಷಸರ ಕೈಲಿ. ಆಗ ವಿಷ್ಣು ಏನು ಮಾಡಿದ್ರು, ಮೋಹಿನಿಯ ಅವತಾರನ ತಗೊಂಡು ಅಮೃತವನ್ನು ಅವರು ವಶಪಡಿಸ್ಕೊಂಡ್ರು ಅಲ್ವಾ. ಮೋಹಿನಿ ಅವತಾರ ಮಾಡಿಕೊಂಡು ಅವರೊಡನೆ ಯುದ್ಧಕ್ಕೆ ಬಂದ ದುಷ್ಟ ದೈತ್ಯರನ್ನು ಸಂಹರಿಸಿದ್ರು. ಹೀಗೆ ಅಮೃತ ದೇವತೆಗಳಿಗೆ ಸಿಗುವಂತೆ ಮಾಡಿದ್ರು. ಅದರಲ್ಲಿ ಒಂದು ಕತೆ ಇದೆ. ಒಬ್ಬ ರಾಕ್ಷಸ ಬಂದುಬಿಟ್ಟು ದೇವತೆಗಳ ಥರ ವೇಷ ಹಾಕ್ಕೊಂಡು ಬಂದು ಮಿಸ್ಸಾಗಿ ಅಮೃತ ಕುಡಿದ್ಬಿಡ್ತಾರೆ. ಓಕೆ, ಅದಕ್ಕೂ ಬೇರೆ ನಡೆಯುತ್ತೆ. ಅಮೃತ ದೇವತೆಗಳಿಗೆ ಸಿಕ್ಕಿತು. ಜೊತೆಗೆ ಸ್ವರ್ಗದ ಆಳ್ವಿಕೆಯು ಅವರದ್ದಾಯಿತು. ಇಲ್ಲಿ ಎಲ್ಲ ರಾಕ್ಷಸರು, ನೀವು ನೋಡಿ, ಯಾವುದೇ ಕತೆಗಳನ್ನ ನೋಡಿ ಅಥವಾ ಇವತ್ತಿನ ಜೀವನದಲ್ಲಿ ಜನರನ್ನೇ ನೋಡಿ, ಯಾರು ಮೋಸ, ಕಪಟ, ಅನ್ಯಾಯ, ಅಹಂಕಾರದಿಂದ ಇರ್ತಾರೆ
ಅವರೆಲ್ಲರೂ ಹೇಳೋದೇನು ಗೊತ್ತಾ, ಬೇರೆಯವ್ರಿಗೆ ಅಹಂಕಾರ ಇದೆ, ಬೇರೆಯವ್ರು ಮೋಸ ಮಾಡ್ತಿದ್ದಾರೆ, ಬೇರೆಯವ್ರು ಸರಿ ಇಲ್ಲ ಅಂತ. ಓಕೆ, ನಮಗೆ ಗೊತ್ತಿರುತ್ತೆ ಇವರೇ ನೆಟ್ಟಗಿಲ್ಲ ಅಂತ. ಆದರೆ ಅವ್ರಿಗೆ ಹೇಗಿರುತ್ತೆ ಅಂದರೆ, ನಾನು ಬೇರೆಯವ್ರಿಗೆ ಮೋಸ ಮಾಡ್ಬೋದು, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ಬೋದು, ನಾನು ಬೇರೆಯವ್ರ ಬಗ್ಗೆ ಹೀಯಾಳಿಸ್ಬೋದು, ನಾನು ಬೇರೆಯವ್ರಿಗೆ ಅನ್ಯಾಯ ಮಾಡ್ಬೋದು, ನಾನು ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ಕೊಬೋದು, ನಾನು ಬೇರೆಯವ್ರು ಹಾಳಾಗಲಿ ಅಂತ ಶಪಿಸ್ಬೋದು. ಆದರೆ ನನಗೆ ಯಾರೂ ಮಾಡಬಾರ್ದು ಅಲ್ವಾ? ಅಂದರೆ ಏನು ಮಾಡ್ತಾರೆ ಹೇಳಿ, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಹಂಗೆ ಮಾಡಿಬಿಟ್ರು ಅಂತ ಮಾತಾಡೋರು ನಾವು ತುಂಬ ಜನ ನೋಡಿರ್ತೀವಿ. ಹಾಗೆ ಇಲ್ಲಿ ಇದೆಲ್ಲ ರಾಕ್ಷಸ ಗುಣಗಳು ಅಂತ. ಇಲ್ಲಿ ರಾಕ್ಷಸರು ಏನು ಮಾಡಿದ್ರು, ದೇವತೆಗಳು ಅಂದರೆ ಮೋಸ, ಕಪಟಿಗಳು, ಕೃಷ್ಣ ಕಪಟಿ, ಮಾಯಾವಿ, ಮೋಸ ಅವನು ಅಂತ ಕೃಷ್ಣಂಗೆ ಬೈದರು. ರಾಮಂಗೂ ಕೂಡ ವಾಲಿ ನೀನು ಧರ್ಮ ಫಾಲೋ ಮಾಡೋನು, ನೀನು ಅಧರ್ಮಿ ನೀನು ಅಂತ ಹೇಳಿದ್ರು. ನೀನು ಹೆಂಗೆ ಇದನ್ನು ಮಾಡಿದೆ ಅಂತ ಹೇಳಿದ್ರು, ಇದು ತಪ್ಪಲ್ವಾ ಅಂತ ಕೇಳಿದ್ರು. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಕೆಟ್ಟವರು ಕೆಟ್ಟದ್ದನ್ನು ಮಾಡ್ತಿದ್ರೂ ಕೂಡ ನಾವು ಮಾತ್ರ ಒಳ್ಳೆ ತಂದಲ್ಲೇ ಇರಬೇಕಾ ಅಷ್ಟೇ. ಅದನ್ನು ಯೋಚನೆ ಮಾಡಿ. ಹಾಗಂತ ಸುಮ್ಮನೆ ನಮಗೇನೋ ಇಷ್ಟ ಆಗದೆ ಇರೋದನ್ನೆಲ್ಲ ಕೆಟ್ಟವರು ಅಂದ್ಕೊಂಡು ಅವ್ರನ್ನ ಹಾಳು ಮಾಡೋದಲ್ಲ. ಆಮೇಲೆ ನಿಜವಾಗ್ಲೂ ಕೆಟ್ಟದಾಗ್ತಾ ಇರೋದು ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೋಬೇಕಲ್ವ. ಅವರು ಅನ್ಯಾಯ ಮಾಡ್ತಾ ಇದ್ದಾರೆ, ಅವರಿಂದ ಮೋಸ ಆಗ್ತಾ ಇದೆ, ಅವರಿಂದ ತೊಂದರೆ ಆಗ್ತಾ ಇದೆ ಅಂದಾಗ ನಾವು ಇಲ್ಲಪ್ಪ ನಾನು ತುಂಬ ಒಳ್ಳೆಯವಳು, ನಾನು ಆ ಸವಾಸಕ್ಕೆಲ್ಲ ಹೋಗಲ್ಲ, ಆಮೇಲೆ ಭಗವಂತ ಇದ್ದಾನೆ ಅವ್ರನ್ನೆಲ್ಲ ನೋಡ್ಕೊಳ್ತಾನೆ ಬಿಡಿ, ಈ ಥರ ಎಲ್ಲ ಬಿಲ್ಡಪ್ ಕೊಟ್ಕೊಂಡು ಓಡಾಡೋ ಅಂಥವ್ರನ್ನ ನೋಡಿದ್ದೀವಿ ನಾವು. ನಾನು ಆ ಥರ ಕೆಲವು ಮಾಸ್ಟರ್ಸ್ಗಳ ಜೊತೆ, ಗುರುಗಳ ಜೊತೆ ಅಸಿಸ್ಟಾಗಿ ಕೂಡ ಕೆಲಸ ಮಾಡಿದ್ದೀನಿ. ನಾನು ಅವ್ರ ಹತ್ರ ಕೇಳ್ತಾ ಇದ್ದಿದ್ದು ಏನಂದರೆ, ಅಲ್ಲಿ ಏನೋ ಅನ್ಯಾಯ ನಡೀತಾ ಇದೆ, ಬಟ್ ನೀವು ಯಾಕೆ ಅದಕ್ಕೇನು ಮಾಡಲ್ಲ ಅಂದರೆ, ಬಿಡಿ ಭಗವಂತ ನೋಡ್ಕೊತ ನಡೀರಿ ಅಂತ. ಅದು ಚಿಕ್ಕ ಚಿಕ್ಕದನ್ನು ನಾವು ಮಾಡೋಂಗಿಲ್ವಾ, ಭಗವಂತ ಮಾಡಬೇಕಾ ಅದನ್ನು ಅಂತ ನಾನು. ಬಟ್ ಗುರುಗಳ ಹತ್ರ ಮಾತಾಡೋಕ್ಕಾಗದೆ ಸುಮ್ಮನೆ ಇದ್ದೆ. ಬಟ್ ಈಗ ಹಂಗಿಲ್ಲ, ಅದು ಗುರುನೇ ಆಗಿರಲಿ ಯಾರೇ ಆಗಿರಲಿ ನಾನು ಬಾಯಿ ಬಿಟ್ಟು ಕೇಳ್ತೀನಿ, ಯಾಕೆ ಮಾಡಬಾರ್ದು? ಮತ್ತು ಹಾಗಿದ್ರೆ ನೀವು ಜ್ಞಾನ ಸಂಪಾದನೆ ಮಾಡಿ ಏನು ಪ್ರಯೋಜನ? ನಮ್ಮ ಹತ್ರ ಆಗೋವಂಥ ಕೆಲಸನೂ ಮಾಡಿದೆ ಎಲ್ಲ ಭಗವಂತನ ಮೇಲೆ ಹಾಕಿದ್ರೆ, ಮತ್ತು ಭಗವಂತನೇ ದೀಕ್ಷೆ ಕೊಡ್ತಾನೆ, ಭಗವಂತನೇ ಎಲ್ಲ ಕಲಿಸ್ತಾನೆ, ಭಗವಂತನೇ ನೋಡ್ಕೊಳ್ತಾನೆ, ಮತ್ತು ಗುರುಗಳು ಯಾಕೆ ಬೇಕು, ಜ್ಞಾನಿಗಳು ಯಾಕೆ ಬೇಕು, ಅವನು ಯಾಕೆ ಮನುಷ್ಯನ ಸೃಷ್ಟಿ ಮಾಡಬೇಕಿತ್ತು? ಈ ಥರ ನಾನು ಈಗೀಗ ಈ ಥರ ನೋಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಗುರುಗಳಿಗೆ. ಮುಂಚೆ ಇದನ್ನೆಲ್ಲ ನಾನು ಮಾಡ್ತಾ ಇರಲಿಲ್ಲ. ಸುಮ್ಮನೆ ಮನಸ್ಸಲ್ಲೇ ಇಟ್ಕೊಂಡು ಏನಪ್ಪ ಹಿಂಗೆಲ್ಲ ಇರ್ತಾರೆ ಇವ್ರುಗಳೇ ಹಿಂಗೆ ಅಂದ್ಕೊಂಡು ಬಂದುಬಿಡ್ತಾ ಇದೆ. ಓಕೆ, ಬಟ್ ಇದನ್ನು ನಾವು ನೋಡಬೇಕು. ಕೆಲವ್ರು ಹೇಗೆ ಅಂದರೆ, ಅವ್ರು ಮಾತ್ರ ನನಗೆ ಒಬ್ಬ ವ್ಯಕ್ತಿ ಜೊತೆ ಕಾನ್ವರ್ಸೇಷನ್ ಆಗಿದ್ದು ನೆನಪು ಬರ್ತಾ ಇದೆ, ಹೇಳ್ತೀನಿ ಹೆಂಗಿರ್ತಾರೆ ಅಂಥೇಳಿ. ಒಂದು ಇನ್ಸಿಡೆಂಟ್ ಆಯಿತು. ತುಂಬ ನಂಬಿರುವಂಥ ವ್ಯಕ್ತಿ ಏನೋ ಒಂದು ಪ್ರಾಬ್ಲಮ್ ಮಾಡಿದ್ರು. ಓಕೆ, ನನ್ನ ಹಸ್ಬೆಂಡ್ ರಿಲೇಟೆಡ್. ಸೊ ಅವಾಗೇನಾಯಿತು, ನನ್ನ ಹಸ್ಬೆಂಡ್ ಬೇಜಾರಾದರು. ಅವ್ರು ಶೇರ್ ಮಾಡಿದ್ರು ಹಿಂಗಾಗ್ತಾ ಇದೆ ಅಂತ. ನಾನು ಎಂಟ್ರಿ ಆಗಿರಲಿಲ್ಲ. ಅದಾದಮೇಲೆ ಓಕೆ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ನೀವೆಲ್ಲ ಇಷ್ಟು ತಿಳ್ಕೊಂಡಿದ್ದೀರಾ ಅಲ್ವಾ ಮೇಡಮ್, ನಿಮ್ಗೆ ಅದೆಲ್ಲ ಗೊತ್ತಿದೆ ಅಲ್ವಾ, ನೀವು ಏನು ದೇವ್ರ ಥರ ಇದ್ಬಿಡಬೇಕು ಅಲ್ವಾ, ಅದೇನೇ ನಡೆದರೂ ಕೂಡ ಅದೆಲ್ಲ ಭಗವಂತ ನೋಡ್ಕೋತಾನೆ, ಅಂದರೆ ನೀವು ಕ್ಷಮಿಸ್ಬಿಡ್ಬೇಕು, ನೀವು ಬಿಟ್ಬಿಡಬೇಕು, ನಾವೇನೋ ಮಾಡ್ತೀವಿ ಅಂತ ನೀವು ಹಂಗೆ ಮಾಡಿಬಿಟ್ರೆ ಹಿಂಗೆಲ್ಲ ಹೇಳಿದ್ರು. ನಾನು ಅವಾಗ ಕ್ಲಿಯರಾಗಿ ಅವ್ರಿಗೆ ಹೇಳಿದೆ, ಅಂದರೆ ನೀವು ಏನೇ ಅನ್ಯಾಯ ಮಾಡಿದ್ರು ನಾವು ಮಾತ್ರ ಹೌದಾ ಅನ್ಯಾಯ ಮಾಡ್ತಾ ಇದ್ದೀರಾ, ಮಾಡಿ ನಾವು ತುಂಬ ಒಳ್ಳೆಯವರು, ಅದನ್ನೆಲ್ಲ ತಗೊಳ್ತೀವಿ ಕೊಡಿ ಅಂತ ಹಂಗಿರ್ಬೇಕಾ, ಆವಾಗ ನಾವು ತುಂಬ ಒಳ್ಳೆಯವರ ಅಂತ ಅವ್ರನ್ನ ಕೇಳಿಬಿಟ್ಟು ಒಂದು ಮಾತು ಹೇಳಿದೆ. ನಾನು ನಿಮಗೆಲ್ಲ ಒಳ್ಳೆಯವಳಾಗಬೇಕಾಗಿರೋದು, ಭಗವಂತನಿಗೆ ನಾವು ಹೇಗಿರಬೇಕು ಅಂತ ಗೊತ್ತಿರಬೇಕು. ನಮಗೆ ಅನ್ಯಾಯ ನಡೀತಿದ್ದು ಭಗವಂತ ನಮಗೆ ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟು ಎಲ್ಲ ಕೊಟ್ಟಿದ್ದು ಕೂಡ ನನ್ನ ಕೈಲಾಗೋ ಪ್ರಯತ್ನ ನಾನು ಮಾಡದೆ ಸುಮ್ಮನೆ ಇದ್ಬಿಟ್ರೆ ಏನು ಬಂತು, ಅವನಂತಾನೆ ನೀನು ಸ್ವಲ್ಪ ಪ್ರಯತ್ನ ಮಾಡು ಅಂತ. ನಾನೇನು ಪ್ರಯತ್ನ ಮಾಡಿದೆ ಸುಮ್ಮನೆ ಇದ್ದರೆ ನನ್ನ ಪ್ರಯತ್ನ ನನ್ನ ಸಂಕಲ್ಪ ಬೇಕಲ್ವಾ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ. ನೋಡಿ, ಯಾರ ಜೊತೆಗೆ ಯಾವ ಥರ ಇರಬೇಕು ಅಂತ ನಮಗೆ ಗೊತ್ತಿದೆ, ನೀವು ಅದನ್ನೇನು ಹೇಳ್ಕೊಡ್ಬೇಡಿ ನನಗೆ ಅಂದ್ಬಿಟ್ಟು ನಾನು ಅವ್ರ ಜೊತೆ ಮಾತಾಡಿದೆ. ಬಿಕಾಸ್ ತುಂಬ ನಾನು ಅದನ್ನು ಹೇಳಲಿಕ್ಕಾಗಲ್ಲ, ಬಟ್ ಬಿಲೀಫ್ ಅನ್ನೋದೇ ಹೊರಟೋಯ್ತು ಆ ವಿಚಾರದಲ್ಲಿ. ನನಗೆ ನನ್ನ ಹಸ್ಬೆಂಡ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಬ್ಬ ವ್ಯಕ್ತಿ ಜೊತೆ ನನ್ನ ಹಸ್ಬೆಂಡ್ ಬಗ್ಗೆ ಹೊಗಳ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ, ಬಟ್ ಯಾರಿಗೂ ಅವರು ಕೆಟ್ಟದ್ದನ್ನು ಬಯಸಲ್ಲ. ಆ್ಯಂಡ್ ನಂಗೆ ಗೊತ್ತು ಅವ್ರ ನೇಚರ್ ಏನಂತ. ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ನಾನೇ ಕೆಲವೊಂದು ಟೈಮ್ ಇಲ್ಲ ಇಂಥದ್ದೆಲ್ಲ ಬೇಡ ಅಂದರೆ ಬಿಡು ಏನಾಗಲ್ಲ ಅಂತ ನಾನು ಅವತ್ತು ಅವ್ರಿಗೆ ಹೇಳಿದೆ, ತುಂಬ ಒಳ್ಳೆಯವರಾಗಕ್ಕೆ ಹೋಗಬೇಡಿ, ನಾನು ಅದರಿಂದ ಅನುಭವಿಸಿದ್ದೀನಿ, ನನ್ನ ಲೈಫ್ನ ನೋಡಿದ್ದೀರಾ, ತುಂಬ ಒಳ್ಳೆತನ ಹೆಂಗೆ ಡ್ಯಾಮೇಜ್ ಆಗುತ್ತೆ ಅಂತ. ನೀವು ಇನ್ನೂ ಹಾಗೆ ಇರ್ತೀರಾ ಅಂದರೆ ನೀವೇ ಅನುಭವಿಸ್ತೀರಾ. ನಾನೇನೇನು ಅನುಭವಿಸ್ದೆ ಅದೆಲ್ಲ ನೀವು ಅನುಭವಿಸ್ತೀರಾ. ಮತ್ತು ಹೇಳ್ತಾ ಇದ್ದೀನಿ, ಸ್ಟಾಪ್ ಮಾಡಿ, ಕೆಲವೊಂದನ್ನು ಅಲರ್ಟ್ ಆಗಿ, ಕೆಲವೊಂದನ್ನು ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ. ನೀವು ಇಷ್ಟು ಒಳ್ಳೆತನ ಈ ಲೆವೆಲ್ಗೆ ನಮ್ಮನ್ನು ಒಳ್ಳೆತನ ಸ್ಟ್ರಾಂಗ್ ಆಗಿರಬೇಕು, ವೀಕ್ ಆಗಿರಬಾರ್ದು ಅಂತ ನಾನು ತುಂಬ ಅವ್ರ ಹತ್ರ ಅವತ್ತು ಮಾತಾಡಿದೆ ನನ್ನ ಹಸ್ಬೆಂಡ್ ಹತ್ರ.
ಸೊ ಅಂದರೆ ಯಾವ ಲೆವೆಲ್ಗೆ ಅವರು ಒಂದು ಬೇಜಾರಿಗೆ ಹೋಗಿದ್ರು ಅಂದರೆ ಒಬ್ಬ ವ್ಯಕ್ತಿಯಿಂದ ಆದಾಗ, ಆದರೂ ಆ ವ್ಯಕ್ತಿ ಹೇಳ್ತಿರೋದೇನು ಅಂದರೆ, ನೀವು ಸಹಿಸ್ಕೊಳ್ಳಿ, ನಾವೇನೋ ಮಾಡಿಬಿಟ್ಟಿದ್ದೀವಿ, ನೀವು ಬಿಟ್ಬಿಡಿ, ನೀವು ಅದನ್ನೇ ಕ್ಯಾರಿ ಮಾಡಿಬಿಡಿ, ನೀವು ಕಂಪ್ಲೇಂಟ್ ಮಾಡಬೇಡಿ. ಹಾಗೆ ಅಂದರೆ ನಮಗೆ ಪ್ರಾಬ್ಲಮ್ ಆದರೂ ನಾವು ಹಾಗೆ ಇರಬೇಕು, ನೀವೆಲ್ಲ ಕಲ್ತಿರೋರಲ್ವಾ, ನೀವೆಲ್ಲ ಬುದ್ಧಿ ಹೇಳೋರಲ್ವಾ ಅಂತ ನಾನು ಹೇಳಿದೆ. ಆ ಬುದ್ಧಿ ಹೇಳೋರಾಗೆ ಆ ಬುದ್ಧಿ ನಮಗೆ ಹೇಳ್ಕೊಂಡೇ ಹೇಳ್ತಾ ಇರೋದು ಅಂತ. ಅಂದರೆ ಇದೆಲ್ಲ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೆ. ನಾನು ಆಧ್ಯಾತ್ಮದಲ್ಲಿ ಫಸ್ಟ್ ಪ್ರಾಕ್ಟೀಸಲ್ಲಿದ್ದಾಗ ಏನು ಅಂದ್ಕೊಂಡ್ಬಿಟ್ಟಿದ್ದೆ, ಆಧ್ಯಾತ್ಮ ಅಂದರೆ ನಾವು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಅಂದರೆ ನಮಗೆ ಕೆಟ್ಟದಾಗ್ತಾ ಇದ್ರೂ ಕೂಡ ನಾವು ಕೆಟ್ಟದ್ದು ಮಾಡಬಾರ್ದು. ಕೆಟ್ಟದ್ದು ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಖಂಡಿತ ನಾವು ಅವರು ಆ ಕೆಟ್ಟವರು ಅಥವಾ ಕೆಟ್ಟತನ ಬೆಳೆಯೋಕ್ಕೆ ನಾವೇ ಬಿಟ್ಟಂಗಲ್ವ ಸುಮ್ಮನೆ ಇದ್ದರೆ ಅಂತ. ಅದು ನನಗೆ ಅರ್ಥ ಆಗಿದ್ದು. ಇನ್ನೊಂದು ಎಜುಕೇಷನ್ನ ನಾನು ತೊಗೊಂಡೆ ಈ ನನ್ನ ಲೈಫಲ್ಲಿ. ಕೆಲವೊಂದೆಲ್ಲ ತುಂಬ ನನ್ನ ಆಧ್ಯಾತ್ಮನ ರಾಂಗಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿ, ನಾನು ಬೇರೆ ಬೇರೆ ಎಜುಕೇಷನ್ಸ್ ತೊಗೊಂಡಾಗ ನನ್ನ ಮೈಂಡ್ ಓಪನ್ ಆಯಿತು. ಇಸ್ಕಾನಲ್ಲಿ ನಾನು ಎಜುಕೇಷನ್ ಕೆಲವೊಂದು ಟ್ರೈನಿಂಗ್ಸ್ನ ಅಟೆಂಡ್ ಮಾಡಿದೆ. ಆ ಎಜುಕೇಷನ್ ನನಗೆ ರಾಮಾಯಣ ಮಹಾಭಾರತದಲ್ಲಿ ಏನು ನಡೆದಿದೆ ಅಂತ ಗೊತ್ತಾಯಿತು. ದೇವತೆಗಳು ಅಂದರೆ ಏನು, ದೇವರಂದರೆ ಏನು, ಎಲ್ಲರೂ ಒಂದು ಉದ್ದೇಶ ಏನು, ಹೇಗೆ ಅವರು ಯಾವ್ಯಾವ ಟೈಮಲ್ಲಿ ಹೆಂಗಿರಬೇಕು, ಮನುಷ್ಯಂಗೆ ಏನು ಹೇಳಿದ್ದಾರೆ ಅವರು, ಬಟ್ ನಾವು ಭ್ರಮೆಯಲ್ಲಿ ಹೇಗೆ ಬದುಕ್ತಿದ್ದೀವಿ ಅನ್ನೋದು ಅರ್ಥ ಆಯಿತು. ಸೊ ಈ ಪಾಠ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ನಾವು ಒಳ್ಳೆಯವರು ಹೆಂಗೆ ಗೊತ್ತಾ, ಸೈಲೆಂಟ್ ಆಗಿಬಿಡ್ತೀವಿ, ಅಸಹಾಯಕತರಾಗ್ಬಿಡ್ತೀವಿ. ಒಳ್ಳೆಯವರು ಸ್ಟ್ರಾಂಗ್ ಆಗಬೇಕಲ್ವ, ಒಳ್ಳೆಯದಕ್ಕೆ ಶಕ್ತಿ ಬರಬೇಕಲ್ವ. ಒಳ್ಳೆಯದಕ್ಕೆ ಹೆಚ್ಚು ಶಕ್ತಿ ಬಂದರೆ ಕೆಟ್ಟದ್ದು ತಾನಾಗೆ ಕುಣಿಸುತ್ತೆ. ನಾವೇ ಕೆಟ್ಟದ್ದನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ನಾವು ಒಳ್ಳೆಯವರು, ಅದಕ್ಕೆ ನಾವು ಯಾವ ತಂಟೆಗೂ ಹೋಗಲ್ಲ ಅಂದ್ಬಿಟ್ಟು ಕೆಟ್ಟವ್ರನ್ನೆಲ್ಲ ಎಲ್ಲ ತಂಟೆಗೂ ಹೋಗೋ ಥರ ನಾವೇ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಒಳ್ಳೆಯವರಾಗಿದ್ದರೆ, ಓಕೆ, ಕೆಲವು ಟೈಮಲ್ಲಿ ಸೈಲೆಂಟ್ ಉತ್ತರ ಕೊಡುತ್ತೆ, ಓಕೆ, ಬಟ್ ಸಮ್ಟೈಮ್ಸ್ ನೀವು ಮಾತಾಡಬೇಕಾಗತ್ತೆ. ನಿಮ್ದು ಅಲ್ಲದೆ ಇರೋವಂಥ ಸಮಯದಲ್ಲಿ ನೀವು ಮಾತಾಡಬೇಕಾಗತ್ತೆ. ನಿಮ್ದು ಇದ್ದರೆ ನೀವು ರಿಯಲೈಸ್ ಮಾಡ್ಕೋಬೇಕು, ಬಟ್ ನಿಮ್ಗೆ ತಪ್ಪಿಲ್ಲ, ಬಟ್ ಅವರು ಅನ್ಯಾಯ ಮಾಡ್ತಿದ್ದಾರೆ ನಿಮಗೆ ಅಂದಾಗ ಮಾತಾಡಬೇಕು. ಅಂಥ ಸಂಬಂಧದಿಂದ ನಾವು ಹೇಳೋದು ಹೇಳಿ ದೂರ ಬರಬೇಕು, ನಮ್ಮ ಪಾಡಿಗೆ ನಾವು ಇರಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾವು ಏನು ಹೇಳ್ತಾರೆ, ಕ್ಷಮಿಸೋಣ ಅಂದರೆ ಅವ್ರ ಮೇಲೆ ದ್ವೇಷ ಇಟ್ಕೊಳ್ಳೋದು ಬೇಡ, ಹಾಗಂತ ಜೊತೆಲಿ ಇಟ್ಕೊಳ್ಳೋದು ಬೇಡ. ಇದನ್ನು ನಾವು ಅಯೋಧ್ಯ ಕಾಂಡದಲ್ಲೂ ನೋಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು, ರಾಕ್ಷಸರು ಕೃಷ್ಣನ್ ಬೈತಾರೆ, ಏನು ಮಾಯಾವಿ ನೀನು, ಕೆಟ್ಟವನು ನೀನು ಅಂತ. ವಿಷ್ಣುಗೆ ನೀನು ಮೋಹಿನಿ ಅವತಾರದಲ್ಲಿ ಬಂದು ನಮಗೆ ಮೋಸ ಮಾಡಿದೆ ಅಂತಾರೆ. ಆದರೆ ಇವರಿಗೆ ಅಮೃತ ಸಿಕ್ಕಿದ್ರೆ ಇವ್ರು ಎಷ್ಟು ಮೋಸ ಮಾಡ್ತಾಯಿದ್ರು, ಎಷ್ಟು ಅನ್ಯಾಯ ಮಾಡ್ತಾಯಿದ್ರು, ಇದು ರಾಕ್ಷಸರು ನೋಡ್ಕೊಳ್ಳಲ್ಲ. ದೇವತೆಗಳು ಕೆಟ್ಟವರು. ನಾವು ಕೆಲವರು ಹೇಳ್ತಿರ್ತೀವಿ, ಮೋಸ ಮಾಡಿಬಿಟ್ಟ ಕೃಷ್ಣ, ಹಂಗೆ ಮಾಡಬಾರ್ದಿತ್ತು ಅಂತ. ಅವನು ಮೋಸ ಮಾಡಿದ್ದಲ್ಲ, ಅವರಿಗೆ ಹಾಗೆ ಮಾಡಬೇಕಾಗಿದೆ. ಬಿಕಾಸ್ ಬೇರೆ ಕಡೆಯಿಂದ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ, ಬೇರೆ ಥರದಿಂದ ಅವ್ರನ್ನ ಗೆಲ್ಲಕ್ಕಾಗಲ್ಲ ಅಂದಾಗ ತಂತ್ರಗಳನ್ನಾದರೂ ಮಾಡಿ, ಯುದ್ಧಗಳನ್ನಾದರೂ ಮಾಡಿ ಕೆಟ್ಟದ್ದಕ್ಕೆ ಶಕ್ತಿ ಹೋಗದೆ ಇರೋ ಥರ ನೋಡ್ಕೊಳ್ಳಿ ಅನ್ನೋದೇ ದೇವರುಗಳು ನಮ್ಗಳಿಗೆ ತೋರಿಸ್ಕೊಟ್ಟಿರೋ ಪಾಠ ಇವೆಲ್ಲ. ನಾವೇ ರಾಕ್ಷಸರುಗಳ ಥರ ದೇವರಾಗಿ ಹಿಂಗೆಲ್ಲ ಮೋಸ ಮಾಡಬಾರ್ದಪ್ಪ ಅಂತೀವಿ. ಅಂದರೆ ನಾವು ಮೋಸ ಹೋಗ್ತಾನೇ ಇರೋಣ, ಕೆಟ್ಟದ್ದಕ್ಕೆ ಶಕ್ತಿ ಕೊಡೋಣ. ಥಿಂಕ್ ಮಾಡಿ. ನಾನು ಹೇಳಿದ್ದನ್ನು ನಾನು ಎಲ್ಲೆಲ್ಲೇ ಹೋದ್ರೂ ನನ್ನ ಇಂಟೆನ್ಷನ್ ಅಲ್ಲೇ ಇರುತ್ತೆ. ಜಸ್ಟ್ ಥಿಂಕ್ ಮಾಡಿ, ಒಳ್ಳೆಯದಕ್ಕೆ ಶಕ್ತಿ ಬರಲಿ. ನೀವು ಒಳ್ಳೆಯವರ, ಸ್ಟ್ರಾಂಗ್ ಆಗಿರಿ. ಒಳ್ಳೆಯವರ, ಜಾಸ್ತಿ ಶಕ್ತಿ ತಗೊಳ್ಳಿ. ಒಳ್ಳೆಯವರ, ಹೆಚ್ಚು ಜ್ಞಾನ ತಗೊಳ್ಳಿ. ಒಳ್ಳೆಯವರ, ಕೆಟ್ಟದ್ರ ವಿರುದ್ಧ ಧ್ವನಿ ಎತ್ತಿ. ಹಾಗೆ ಕೆಟ್ಟದ್ದಕ್ಕೆ ಶಕ್ತಿ ಹೋಗದೆ ಇರೋ ಥರ ನಾವು ಜಾಸ್ತಿ ಸ್ಪ್ರೆಡ್ ಮಾಡೋಣ, ಒಳ್ಳೆಯದನ್ನು ತುಂಬ ಸ್ಪ್ರೆಡ್ ಮಾಡೋಣ. ಸೊ ಆ ಒಂದು ಒಳ್ಳೆಯದಕ್ಕೆ ಹೆಚ್ಚು 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 ಪವರ್ನ ನಾವು ತುಂಬೋಣ. ಇದು ಯುಗಾದಿ ಹಬ್ಬದ ದಿನ ನಮಗೆ ಸಿಕ್ಕಿದೆ ಈ ಚಾಪ್ಟರ್. ಸೊ ಈ ಒಂದು ಯುಗಾದಿ ಹಬ್ಬದಿಂದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಆ ಒಳ್ಳೆಯದಕ್ಕೆ ಶಕ್ತಿ ಬರೋ ರೀತಿ ನಮ್ಮೊಳಗಡೆ ಇರೋ ಒಳ್ಳೆಯದಕ್ಕೆ ಶಕ್ತಿ ಕೊಡೋಣ. ನಮ್ಮೊಳಗಡೆ ಇರೋ ಕೆಟ್ಟದ್ದನ್ನು ಕ್ಲೀನ್ ಮಾಡೋಣ. ನಮ್ಮೊಳಗಡೆನೂ ಒಳ್ಳೆಯದು ಕೆಟ್ಟದ್ದು ಇದೆ ಅಲ್ವಾ. ನಮ್ಮೊಳಗಡೆನೂ ರಾಮ ರಾವಣ ಇಬ್ಬರು ಇದ್ದಾರೆ ಅಲ್ವಾ. ರಾಮನಿಗೆ ಶಕ್ತಿ ಕೊಡೋಣ. ನಮ್ಮೊಳಗಡೆ ಇರುವಂತಹ ಒಳ್ಳೆಯದಕ್ಕೆ ಶಕ್ತಿ ಕೊಡೋಣ. ಕೆಟ್ಟದ್ದನ್ನು ಒಳಗಡೆನೂ ಕ್ಲೀನ್ ಮಾಡ್ಕೊಳ್ಳೋಣ, ಹೊರಗಡೆನೂ ಹಾಗೆ ಇರೋಣ. ಆಗ ಮಾತ್ರ ಒಳ್ಳೆಯದಕ್ಕೆ ಶಕ್ತಿ ಅಂದರೆ ಬರೀ ಹೊರಗಡೆ ಅಲ್ಲ, ನಮ್ಮ ಒಳಗಡೆನೂ ಕೂಡ. ಈ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷ ಹೊಸ ಒಂದು ಜ್ಞಾನವನ್ನು, ಹೊಸ ಒಂದು ಅರಿವನ್ನು ತಂದುಕೊಡ್ಲಿ. ಈ ವರ್ಷದಿಂದ ನಿಮ್ಮ ಲೈಫಲ್ಲಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಪ್ರೊಟೆಕ್ಷನ್, ಪಾಸಿಟಿವ್ ವೈಬ್ಸ್ ಎಲ್ಲವೂ ಹೆಚ್ಚಾಗಿ ನಿಮ್ಮ ಬಾಂಧವ್ಯಗಳು ಚೆನ್ನಾಗಾಗಲಿ. ಒಳ್ಳೊಳ್ಳೆ ವಿಚಾರಗಳ ಕಡೆ ನಮ್ಮ ಜ್ಞಾನ ಹೋಗಲಿ. ಯಾವುದು ಕರ್ಮದ ಪ್ರಕಾರ, ಯೂನಿವರ್ಸ್ ಪ್ರಕಾರ ಒಳ್ಳೆಯದು ಅಂತ ಇದೆ ಯೂನಿವರ್ಸಲ್ಲಿ, ಅದನ್ನು ನಾವೆಲ್ಲರೂ ಫಾಲೋ ಮಾಡೋಣ. ಸೊ ನಾವೆಲ್ಲರೂ ಒಟ್ಟಾಗಿ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ, ನಮ್ಮ ಪ್ರಪಂಚ ಚೆನ್ನಾಗಿರಲಿ, ನಮ್ಮ ಪ್ರಕೃತಿ ಚೆನ್ನಾಗಿರಲಿ ಅಂತ ಡೈಲಿ ಪ್ರೇಯರ್ ಮಾಡೋಣ. ಸಾಧ್ಯವಾದಷ್ಟು ನಾವು ಏನೆಲ್ಲ ಬೆಸ್ಟ್ ಕೊಡೋಕ್ಕಾಗತ್ತೆ ಈ ಸೊಸೈಟಿಗೆ ಕೊಡೋಣ. ನನ್ನಿಂದ
ಏನು ಅಂತ ಅಂದ್ಕೊಳ್ಳೋದ್ರ ಬದಲು ನನ್ನಿಂದನೂ ಒಂಚೂರು ಇರಲಿ ಬಿಡು ಅಂತ ಮಾಡೋಣ. ಸೊ ಈ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಲೈಫಲ್ಲಿ ಎಲ್ಲ ಒಳ್ಳೆಯದನ್ನು ತಂದುಕೊಡ್ಲಿ. ಬೇವು ಬೆಲ್ಲ ಎರಡೂ ಕೂಡ ಈಕ್ವಲಾಗಿ ತಗೊಳ್ಳೋ ಮನಸ್ಥಿತಿಯನ್ನು ಕೊಡಲಿ. ಬೇವು ಬೆಲ್ಲ, ಕೆಟ್ಟದ್ದು ಒಳ್ಳೆಯದು, ನೋವು ನಲಿವು, ಕಷ್ಟ ಸುಖ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಲೈಫ್ನ ಬ್ಯಾಲೆನ್ಸ್ಡಾಗಿ ಲೀಡ್ ಮಾಡುವಂತಹ ಜ್ಞಾನವನ್ನು ನಾವು ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಒಳಿತಿಗೆ ಶಕ್ತಿ ಬರಲಿ ಅನ್ನೋ ಚಾಪ್ಟರ್ ಮೂಲಕ ನಾವು ಬಾಲಕಾಂಡ ಬುಕ್ಕನ್ನು ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ನಾವು ಟ್ರೈ ಮಾಡ್ತಾಯಿದ್ದೀವಿ ಜಗದೀಶ ಶರ್ಮಾ ಸಂಪಾ ಸರ್ನ ನಾವು ನೇರವಾಗಿ ಭೇಟಿ ಮಾಡೋಕ್ಕೆ ಸಾಧ್ಯ ಆದರೆ ಅವ್ರನ್ನ ಭೇಟಿ ಮಾಡಿ ಅವರಿಂದನೇ ನಾವು ಕೆಲವು ವಿಡಿಯೋನ ತಗೊಂಡು ನಿಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಏಪ್ರಿಲ್ 1ನೇ ತಾರೀಕಿಂದ ಬರ್ತಾ ಇರೋ ಪುಸ್ತಕಗಳು ವಿಭಿನ್ನತೆಯನ್ನು ಹೊಂದಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ನೀವೆಲ್ಲರೂ ಅದನ್ನು ಲವ್ ಮಾಡ್ತೀರಾ. ಅದೇನು ಅಂತ ನೆಕ್ಸ್ಟ್ ಕಾದು ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.